ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಯಚೂರಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇದೆ ರಣ ಬಿಸಿಲು. ಮೊದಲೇ ರಾಯಚೂರನ್ನ ಬೇಸಿಗೆ ಅಥವಾ ಬಿಸಿಲೂರು ಅಂತ ಹೇಳಿ ಕರೀತಾರೆ. ರಾಯಚೂರು ಜಿಲ್ಲೆ ಅಂತ ಅಂದ್ರೆ ಯಾಕಪ್ಪ ಬೇಕು, ಬೇಸಿಗೆ ಟೈಮಲ್ಲಿ ಹೋಗೋದೇ ಬೇಡ ಅನ್ನೋ ಥರ ಹಿಂದೆ ಟಾಕೋರು ಇರ್ತಾರೆ ಅಲ್ಲಿಗೆ. ಸೊ ಈಗ ಮತ್ತೆ ಜಾಸ್ತಿ ಬಿಸಿಲಾಗಿದೆ ಅಂತೆ. ಅಲ್ಲಿ ಬೇಸಿಗೆ ಧಗೆ ಹೆಚ್ಚಾಗ್ತಾ ಇದ್ದಂತೆ ಸೇಂದಿ ದಂಧೆ ಫುಲ್ ಆಕ್ಟಿವ್ ಆಗಿಬಿಟ್ಟಿದೆ ರಾಯಚೂರಲ್ಲಿ. ಪ್ರತಿ ಬೇಸಿಗೆಯಲ್ಲೂ ಅಬಕಾರಿ ಇಲಾಖೆಗೆ ಇದು ಒಂಥರ ತಲೆ ಬಿಸಿ. ನಿಂಬೆ ಹಣ್ಣಿನ ಶರಬತ್ ರೀತಿ ಕಾಣೋ ಸೇಂದಿ ನೋಡಿ ಕಾಕಿ ಪಡೆ ಶಾಕ್ ಆಗ್ಬಿಟ್ಟಿದೆ. ಶರಬತ್ ಅಂತ ಕುಡಿದ್ರೆ ಇಡೀ ದಿನ ನಶೆಯಲ್ಲೇ ತೇಲಾಡದ ಪಕ್ಕ. ಈಗ ಬಿಸಿಲು ಅಂತ ಅಂದಾಗ ಏನ್ ಮಾಡ್ತಾರೆ ನಮ್ ಜನ, ಈ ಕೂಲ್ ಡ್ರಿಂಕ್ಸ್ ಕುಡಿತಾರೆ, ಈ ಶರ್ಬತ್ ಆ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಶರ್ಬತ್ ಅಂತ ಕರೀತಾರೆ. ಈ ಸೊ ನಿಂಬೆ ಹಣ್ಣಿನ ರಸ ಎಲ್ಲ ಸೇಮ್ ಹಂಗೆ ಕಾಣಿಸುತ್ತೆ ಇದು ಈ ಸೇಂದಿ ಕೂಡ. ಸೊ ಅದನ್ನೇನಾದ್ರೂ ಕುಡಿದು ಬಿಟ್ರೆ ಅಪ್ಪಿತಪ್ಪಿ ಇಡೀ ದಿನ ನಶೆಯಲ್ಲೇ ತೇಲಾಡಬೇಕು, ನಶೆಯಲ್ಲೇ ಇರಬೇಕಾಗುತ್ತೆ. ಸೊ ಪೊಲೀಸ್ನವರು ಶಾಕ್ ಆಗ್ಬಿಟ್ಟಿದ್ದಾರೆ ಅದನ್ನ ನೋಡಿ. ಸಿನಿಮಾ ತಾರೆ ಬ್ರೂಸ್ ಲೀ ಅಪ್ಪಟ ಅಭಿಮಾನಿಯೊಬ್ಬ ಈ ಸೇಂದಿ ದಂಧೆಯನ್ನ ಮಾಡ್ತಾ ಇದ್ದಾನೆ. ರಾಯಚೂರು ನಗರದ ಚಂದ್ರಬಂಡ ರಸ್ತೆಯ ನಿವಾಸದ ಮೇಲೆ ರೇಡ್ ಮಾಡಿದ್ದಾರೆ. ನರಸಿಂಹಲು ಅಲಿಯಾಸ್ ಬ್ರೂಸ್ ಲೀ ಮನೆಯಲ್ಲಿ ಕಾರ್ಯಾಚರಣೆ ನಡೆಯಿತು. ಗಲ್ಲಿ ಗಲ್ಲಿಯಲ್ಲಿ ರಾಜಾರೋಷವಾಗಿ ಈತ ನಿಷೇಧಿತ ಸೇಂದಿಯನ್ನ ಮಾರಾಟ ಮಾಡ್ತಾ ಇದ್ದ ಅನ್ನೋದು ಪತ್ತೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರು ರಿಪೋರ್ಟರ್ ಅನಿಲ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಇದೆಲ್ಲ ಹೇಗ್ ಗೊತ್ತಾಯ್ತು, ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ಆಗಿತ್ತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ನಿಜವಾಗ್ಲು ಯಾಕಂದ್ರೆ ರಾಯಚೂರು ಗಡಿಭಾಗ ಜಿಲ್ಲೆ ಆಗಿರುವಂತ ಹಿನ್ನೆಲೆಯಲ್ಲಿ ಆಂಧ್ರ ಮತ್ತು ತೆಲಂಗಾಣ ಹೊಂದ್ಕೊಂಡಿರುವಂತ ಜಿಲ್ಲೆ ಆಗಿರುವಂತದ್ದು. ಆದ್ರಿಂದಾಗಿ ಏನೋ ಇಲ್ಲಿ ಹೆಚ್ಚಿನ ರೀತಿಯಾಗಿ ಸೇಂದಿ ಕೂಡ ಸಪ್ಲೈ ಆಗ್ತಾ ಇರುವಂತದ್ದು. ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶದಿಂದ ಸಪ್ಲೈ ಮಾಡಿ ಅದಕ್ಕೆ ಒಂದು ರೀತಿಯಾಗಿ ಕೆಮಿಕಲ್ ಅನ್ನ ಮಿಶ್ರಿತ ಮಾಡಿಕೊಂಡು ಸಾಕಷ್ಟು ಜನರಿಗೆ ಕೂಡ ಅದು ಒಂದು ರೀತಿಯಾಗಿ ನಿಂಬೆ ಹಣ್ಣಿನ ರಸ ತರ ಆಗಿರುವಂತದ್ದು. ಇದರಿಂದಾಗಿ ಸಾಕಷ್ಟು ಜನರು ಕೂಡ ಅದನ್ನು ಕುಡಿದು ಸಾವು ನೋವುಗಳು ಕೂಡ ಸಾಕಷ್ಟು ರಾಯಚೂರು ಜಿಲ್ಲೆಯಲ್ಲಿ ಆಗಿರುವಂತದ್ದು. ಇದರಿಂದಾಗಿ ಅಬಕಾರಿ ಇಲಾಖೆಯವರು ರಾಯಚೂರು ನಗರದ ಚಂದ್ರಬಂಡ ರಸ್ತೆಯಲ್ಲಿರುವಂತಹ ನರಸಿಂಹಲು ಬ್ರೂಸ್ ಲೀ ಅನ್ನುವಂತವ್ರ ಮನೆಯಲ್ಲಿ ಕೂಡ ಅಬಕಾರಿಯವರು ದಾಳಿ ನಡೆದಂತ ಸಂದರ್ಭದಲ್ಲಿ 1000ಕ್ಕೂ ಅಧಿಕ ಲೀಟರ್ ಅನ್ನು ಕೂಡ ಅಲ್ಲಿ ಸಿಕ್ಕಿರುವಂತದ್ದು. ಇದರಿಂದಾಗಿ ಅಲ್ಲಿ ಬ್ಯಾರಲ್ ಮತ್ತೆ ಅಲ್ಲಿರುವಂತಹ ಸೇಂದಿ ಮತ್ತೆ ಸಾಕಷ್ಟು ವಸ್ತುಗಳನ್ನು ಕೂಡ ಜಪ್ತಿ ಮಾಡಿ ಅಬಕಾರಿ ಇಲಾಖೆ ಪ್ರಕರಣ ಕೂಡ ದಾಖಲಿಸಿಕೊಂಡಿದೆ. ಆದ್ರೆ ಆರೋಪಿಗಳು ಏನು ಅಬಕಾರಿ ಇಲಾಖೆ ದಾಳಿ ಮಾಡುತ್ತೆ ಅನ್ನುವಂತ ಒಂದು ಮಾಹಿತಿ ಮೇರೆಗೆ ಅಲ್ಲಿರುವಂತದ್ದು ಪಾರ್ ಕೂಡ ಆಗಿದ್ದಾರೆ ಅಂತ ಅನ್ನುವಂಥದ್ದು ಮೇಲ್ನೋಟ ಗೊತ್ತಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.